ನೀವೇನಿವತ್ತು ನಿಯಮವನ್ನ ಬದಲಾವಣೆ ಮಾಡಿದ್ರೆ ಕಾನೂನನ್ನ ಅದನ್ನ ನೀವು ಹಿಂದೆ ತಗೋಬೇಕು. ಆಮೇಲೆ ಜನ ರೌಚಿಗೆ ಇದ್ರಿ ಅಂತಂದ್ರೆ ನಿಮ್ಮ ಸರ್ಕಾರ ಕುಳಿಗಾಲಿಲ್ಲ. ಅವ್ರೇ ಕೊಟ್ಟಿರ್ತಕ್ಕಂತ ಕೆಲಸ ಅವ್ರು ಯಾವಾಗ ಕೊಡ್ತಾರ ಅವತ್ತು ಕೆಲಸ ಮಾಡ್ಬೇಕು. ಅವ್ರು ಯಾವಾಗ ಕೆಲಸ ಕೊಡಂಗಿಲ್ಲ ಅವತ್ತು ಕೆಲಸ ಇಲ್ಲ. ಈ KYC ಮಾಡಿ ಸುಮಾರು 1.5 ಕೋಟಿ ಜನ ಉದ್ಯೋಗ ಖಾತ್ರಿಯಿಂದ ವಂಚಿತರಾಗಿದ್ದಾರೆ. ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ರೆ ಜನರ ಜೀವನ ಸಾಕ್ತಿತ್ತು. ಇದನ್ನೇ ಕಾನೂನನ್ನ ಜಾರಿ ಮಾಡೋ ಮಸೂದೆಯನ್ನು ಪಾಸ್ ಮಾಡುವಾಗ ಅವರು ಯಾರನ್ನು ಕೇಳಿಲ್ಲ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಟ್ಕೊಂಡು ಕಂಪ್ಲೀಟ್ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನೇ ಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕೂಲಿ ಕಾರ್ಮಿಕರ ಸಂಘಟನೆಗೆ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಬಹಳ ಅನ್ಯಾಯ ಆಗ್ತಾ ಇದೆ. ಏನು ಅನ್ಯಾಯಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾನೂನನ್ನ ಇವತ್ತು ಸರ್ಕಾರ ಉಲ್ಲಂಘನೆ ಮಾಡಿದೆ. ಆ ಕಾನೂನು ಉಲ್ಲಂಘನೆ ಮಾಡಿದ ಸಂಬಂಧಕ್ಕಾಗಿ ಇಷ್ಟು ಮಂದಿ ಮಹಿಳೆಯರೆಲ್ಲ ಬೀದಿ ಬಂದಿದ್ದಾರೆ. ಯಾಕೆ ಬೀದಿ ಬಂದಿದ್ದಾರಪ್ಪ ಅಂತಂದ್ರೆ ಅವರಿಗೆ ಇವಾಗ 100 ದಿನ ಕೆಲಸ ಸಿಗ್ಲಾರಂತ ಪರಿಸ್ಥಿತಿ ಒಳಗೆ ಬಂದಿದ್ದಾರೆ. ಆದ್ರೆ ಸರ್ಕಾರದವರು ನೀವು ಏನ್ ಹೇಳ್ತಾ ಇದ್ದೀರಿ, ನೀವು ಕೆಲಸ ಕೊಟ್ಟಾಗ ನಾವು ಕೆಲಸ ಮಾಡ್ಬೇಕಂತ, ನೀವು ಕೇಂದ್ರ ಸರ್ಕಾರದವರೇ ನೀವು ಕ್ರಿಯೇಷನ್ ಮಾಡಿದಾಗ ನಾವು ಕೆಲಸ ಮಾಡ್ಬೇಕಂತ, ಅದು ತಪ್ಪಾಗ್ತದ. ದಯಮಾಡಿ ನೀವೇನಿವತ್ತು ನಿಯಮವನ್ನ ಬದಲಾವಣೆ ಮಾಡಿದ್ರೆ ಕಾನೂನನ್ನ ಅದನ್ನ ನೀವು ಹಿಂದೆ ತಗೋಬೇಕು. ಇವತ್ತೆಲ್ಲಾ ಮಹಿಳೆಯರು ಬೀದಿಗಿಳಿಯಕತ್ತಾರ. ಇನ್ನು ಮುಂದೆ ಮತ್ತಿಷ್ಟು ಜನ ಬೀದಿಗಿಳಿಬೇಕಾಗ್ತದ. ಯಾಕಂದ್ರೆ ಇದರಿಂದ ಎಷ್ಟೋ ಜನ ಒಳ್ಳೇದಾಗಿದೆ. ಇದರಿಂದ ಜನಕ್ಕ ಇವತ್ತು ಮಕ್ಕಳು ಕೂಡ ಒಳ್ಳೆ ರೀತಿಯಿಂದ ಶಿಕ್ಷಣ ಕಲಿಯಕತ್ತಾರ. ಆ ಶಿಕ್ಷಣವನ್ನು ಬಿಡಿಸಿ ಇವತ್ತೆಲ್ಲಾ ಜೀವನಗಳನ್ನು ನಾಶ ಮಾಡಕ ಗೂಳೆ ಕಳಿಸುವಂತ ಸರ್ಕಾರ ನೀವು ಪ್ಲಾನ್ ಮಾಡ್ತಾ ಇದೀರಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಫಸ್ಟ್. ಆಮೇಲೆ ಮತ್ತೆ ಮುಂದೆ ಜನ ಬೇರೆ ರೀತಿ ಒಳಗೆ ಹೋಗ್ಬೇಕಾಗ್ತದ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಏನ್ ಹೇಳಕತ್ತೀವಪ್ಪ ಅಂತಂದ್ರೆ, ನೀವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾನೂನನ್ನ ಏನೋ ನಿಯಮ ಬದಲಾವಣೆ ಮಾಡಿದಿರಿ, ಅದನ್ನ ಹಿಂದೆ ತಕೊಳ್ರಿ. ದಯಮಾಡಿ ನಿಮ್ಮ ಹತ್ರ ಕೈ ಮುಗಿದು ಕೇಳಕತ್ತೀನಿ ನಾನು, ಹಿಂದೆ ತಕೊಳ್ರಿ. ಆಮೇಲೆ ಜನ ರೌಚಿಗೆ ಇದ್ರಿ ಅಂತಂದ್ರೆ ನಿಮ್ಮ ಸರ್ಕಾರ ಕುಳಿಗಾಲಿಲ್ಲ. ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕತ್ತೀರಿ. ಕೇಂದ್ರ ಸರ್ಕಾರದವರೇ ನೀವು ಕಾನೂನನ್ನ ಬದಲಾವಣೆ ಮಾಡ್ಕೊಳ್ರಿ. ಹಿಂದೆ ಹೆಂಗಿತ್ತು ಅದೇ ರೀತಿ ನೀವು ಕಾನೂನು ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವು 125 ದಿನ ಕೆಲಸ ಕೊಡಕತ್ತೀನಿ ಅಂತ ಹೇಳ್ತೀರಿ. ಅದನ್ನ ನಾವು ಮಾಡ್ತಾ ಇರೋದು ಬರೀ 50 ದಿನ 60 ದಿನ ನೀವು ಕೊಟ್ಟಿರ್ತಕ್ಕ 100 ತಿಂಗಳ ಕೆಲಸ. ಅದಕ್ಕೆ ನೀವೇನ್ ಮಾಡಕತ್ತೀರಿ, ನಮಗೆ ಅದ 100 ದಿನ ಕೊಡಲಕ್ಕ ನೀವು ಕಾನೂನುಬದ್ಧವಾಗಿ ಕೆಲಸ ಕೊಡ್ರಿ. ನೀವು ಹಿಂದೆ ಯಾವ ರೀತಿ ಕಾನೂನು ಇತ್ತು ಅದೇ ರೀತಿ ಕಾನೂನು ಪ್ರಕಾರ ಕೆಲಸ ಕೊಡ್ಬೇಕೆಂದು ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ. ಹಿಂದಿನ ಕಾನೂನು ಮಾಡಿದಂಥದ್ದು 100 ದಿವಸ ಕೆಲಸ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು, 100 ದಿವಸ ಕೂಲಿನೂ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ 125 ಕೊಡ್ತೀವಿ ಅಂತ ಹೇಳ್ಕೇಟ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅದ್ರೊಳಗೆ 60 ಭಾಗ ಮಾತ್ರ ಕೂಲಿನ ಕೇಂದ್ರ ಸರ್ಕಾರದವ್ರು ಕೊಡ್ತಾರ, ರಾಜ್ಯ ಸರ್ಕಾರದವರು 40 ಭಾಗ ಕೊಡ್ಬೇಕಂತ. ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ GST ಕಟ್ಟಿ ಆಮೇಲೆ ಇತರೆ ಗ್ಯಾರಂಟಿ ಕೊಟ್ಕೆಟ್ಟೆ ರಾಜ್ಯ ಸರ್ಕಾರ ದಿವಾಳಿ ಅಂಚಿನಲ್ಲಿ ಇರುವ ಹೊತ್ನಾಗ ಈ ಕೆಲಸನ ಅವ್ರಿಗೆ 40% ಆಗಿ ಈ ಕೇಂದ್ರ ಸರ್ಕಾರಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾನೂನನ್ನ ಯಾವುದೇ ರೀತಿಯಾಗಿ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವಂತದಾಗ ಕೇಂದ್ರ ಸರ್ಕಾರ ಇದೆ. ಒಂದೊಂದೇ ಕಾನೂನು ತಂದ್ಕೆಟ್ಟೆ ನಮ್ಮ ಕಾರ್ಮಿಕರ ಮೇಲೆ ಹೇರ್ತಾ ಇದ್ದಾರೆ. ಮೊದಲು KYC ಮಾಡ್ಸಂದ್ರು, ಅಲ್ಲೇ ಕೆಲವಿಷ್ಟು ಕಾರ್ಮಿಕರು ಬಿಟ್ಟು ಹೋದ್ರು. ಆಮೇಲೆ ABPS, ಆಮೇಲೆ ಒಂದಿಷ್ಟು ಕಾರ್ಮಿಕರು ಬಿಟ್ಟು ಹೋದ್ರು. ಇತ್ತಿತ್ತಲಾಗಿ KYC ಮಾಡಿ ಸುಮಾರು 1.5 ಕೋಟಿ ಜನ ಉದ್ಯೋಗ ಖಾತ್ರಿಯಿಂದ ವಂಚಿತರಾಗಿದ್ದಾರೆ. 1.5 ಕೋಟಿ ಜನ ಉದ್ಯೋಗ ಖಾತ್ರಿಯಿಂದ ವಂಚಿತರಾಗಿದ್ದಾರೆ. ಅದಕ್ಕೆ ಈ ಕೇಂದ್ರ ಸರ್ಕಾರದ VBG ರಾಮ್ಜಿ ಕಾನೂನು ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಹಳ್ಳಿ ಗಲ್ಲಿ ಪ್ರತಿಯೊಂದು ರಸ್ತಾದೊಳಗೂ ಮಹಿಳಾ ಪುರುಷ ಕಾರ್ಮಿಕರು ಇವತ್ತಿನಿಂದ ದಿನನಿತ್ಯ ಹೋರಾಟ ಮಾಡ್ತಾ ಇರ್ತೀವಿ. ಇದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈ ಮುಖಾಂತರ. ಸಾರ್ವತ್ರಿಕವಾಗಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಹಕ್ಕನ್ನ ಇವತ್ತು ಇವರು ಕಸ್ಕೊಳಕತ್ತಾರ. ಅದನ್ನ ಕಸ್ಕೋಬಾರ್ದು ಅನ್ನುವಂಥದ್ದು ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನ ಇಟ್ಟಿದ್ದೀವಿ. ಅದಾದ ನಂತರ ಈಗ ವಲಸೆ ಹೋಗ್ತಿರ್ತಾರ. ಇದನ್ನೇನೈತಲ್ಲ ಇದು ಮುಚ್ಚುವಂತ ಮಹಾತ್ಮ ಗಾಂಧಿ ತೆಗೆದುಬಿಟ್ಟು ರಾಮ್ಜಿ ಅಂತ ಏನ್ ಮಾಡಿದಾರ ಇದನ್ನ ಮಾಡಬಾರ್ದು. ಹಿಂದಿನ ಕಾನೂನುಗಳು ಇವತ್ತ ಉಳಿತಾ ಇಲ್ಲ. ಈಗ ಎಷ್ಟು ಕಷ್ಟಪಟ್ಟು ಇದನ್ನ ಕಾನೂನನ್ನು ತಂದಿರೋದಂದ್ರೆ ಈ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಏನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾನೂನು ಅಂದ್ರೆ ಇದು ಒಂದೇ ಒಂದು ಕಾನೂನು. ಇದನ್ನು ಕೂಡ ಅವ್ರು ಕಿತ್ತಾಕಿದ್ರ ಅಂತಂದ್ರೆ ಏನಾಗ್ತಾ ಇದೆ, ಜನರಿಗೆ ಕೆಲಸ ಸಿಗೋದು ಕಷ್ಟ ಆಗ್ತದೆ. ಈಗ ಬರ್ತಕ್ಕಂಥ ಅವ್ರ ಇದಕ್ಕೆ ಸಾಮಾಜಿಕ ಭದ್ರತೆಗೋಸ್ಕರ ಅವರು ಕೊಡ್ಲಿ ಹಾಕ್ತಾ ಇದ್ದಾರ. ಇದು ಮಾತ್ರ ನಾವು ಹೇಳ್ತೇವೆ. ನಮ್ಮ ಒಂದು 4 ಇದಾವೆ ವಿಷಯಗಳು. ಇದು 1ನೇ ವಿಷಯ ಆಯಿತು. 2ನೇ ವಿಷಯ MGNREG 2005 ಪ್ರಕಾರ ಕೂಲಿ ಕಾರ್ಮಿಕರಿಗೆ ಬೇಡಿಕೆಗೆ ಅನುಗುಣವಾಗಿ ಏನಿತ್ತಪ್ಪ ಅಂತಂದ್ರೆ ಕೆಲಸ ಕೊಡಬೇಕು. ಅವ್ರು ಹಂಗೆ ಹೇಳ್ತಾ ಇಲ್ಲ. ಈಗಿನ ತಂದಿರೋ ಕಾನೂನೊಳಗೆ
ಇಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಕೆಲಸ ಅವ್ರು ಯಾವಾಗ ಕೊಡ್ತಾರ ಅವತ್ತು ಕೆಲಸ ಮಾಡ್ಬೇಕು, ಅವ್ರು ಯಾವಾಗ ಕೆಲಸ ಕೊಡೋಂಗಿಲ್ಲ ಅವತ್ತು ಕೆಲಸ ಇಲ್ಲ. ಈ ರೀತಿ ಅವ್ರದ್ದು ಕಾನೂನುಗಳು ತರ್ತಾ ಇದ್ದಾರೆ. ಅದಾದ ನಂತರ ಇವತ್ತು ಹಳ್ಳಿ ಒಳಗೆ ಅವರೇ ಹೇಳಿದ್ದನ್ನು ಕೆಲಸ ನಾವು ಮಾಡ್ಬೇಕು, ಅವ್ರು ಹೇಳಿದ್ದ ಕೆಲಸನ ಇವ್ರು ಮಾಡ್ಕೋಬೇಕು. ಇಲ್ಲ ಇವತ್ತು ಈ ಹಳ್ಳಿ ಒಳಗೆ ಕೆಲಸ ಬೇಡ, ಈ ವರ್ಷ ಈ ಕೆಲಸ ಕೊಡೋಂಗಿಲ್ಲ ಅಂದ್ರೆ ಅದು ಕೆಲಸನೇ ಕೊಡೋಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅವುಗಳನ್ನು ಬಂದ್ ಮಾಡಿ ಈ ಹಿಂದೇನು ಕಾನೂನಿತ್ತು ಅದು ಬೇಕು ನಮ್ಗೆ, ಅದು ಉಳಿಬೇಕು. ಈಗಿನ ಕಾನೂನನ್ನು ಈಗ ಬಂದಿರತಕ್ಕಂಥ ಜಿ ರಾಮ್ಜಿ ಮಸೂದೆಯನ್ನು ನಾವು ಇವತ್ತಿನ ದಿವಸ ಇಲ್ಲಿ ಸುಟ್ಟಾಕಿ ನಾವು ಇದನ್ನು ಮುಂದಿಂದ ಏನು ಹಿಂದೆ ಯಾವುದು 2005 ಏನು ಆ್ಯಕ್ಟ್ ಇತ್ತು ಅದೇ ಆ್ಯಕ್ಟನ್ನು ಮುಂದುವರಿಸ್ಬೇಕಂತ ನಾವು ಇಡೀ ದೇಶಾದ್ಯಂತ ಇದನ್ನು ಮಾಡ್ತಾಯಿದ್ದೀವಿ. ಸಾವಿರಾರು ಸಂಘಟನೆಗಳು ಇದನ್ನು ತಿರಸ್ಕಾರ ಮಾಡಿದಾವ, ಮಾಡ್ತಾನೂ ಇದ್ದಾವೆ. ಇವತ್ತೂ ಕೂಡ ಕರ್ನಾಟಕದೊಳಗೆ ಇಡೀ ಕರ್ನಾಟಕದೊಳಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯನ್ನು ಮಾಡಿ ಈಗ ನಾವು ಸೀದಾ DC ಅವ್ರ ಮುಖಾಂತರನೂ ಕೂಡ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರನೂ ಕೂಡ ಜೋಶಿ ಅವ್ರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ನೋಡ್ರಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಕುಂದಿರ್ಸಿ ನಾವೆಲ್ಲ ಮನವಿ ತೊಗೋತೇವೆ ಅಂತ ಹೇಳಿದವರು ನಮ್ಮನ್ನು ಒಳಗೆ ಬಿಡಲಿಲ್ಲ. ಇಲ್ಲಿ ಅವ್ರ ಆಫೀಸಿನ ಎದುರಿಗೆ ಬಿಡಲಿಲ್ಲ ಜೋಶಿ ಅವ್ರಿಗೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಾವೆಲ್ಲ ಓಟ್ ಹಾಕಿದ್ಕನ ಅವ್ರು ಜೋಶಿ ಅವರು ಆರಿಸಿ ಬಂದಿರೋದು. ನಮ್ಮಂಥ ಕೂಲಿ ಕಾರ್ಮಿಕರನ್ನ ಅವ್ರ ಆಫೀಸ್ ಏನು ಮಟ್ಟ ಬಿಟ್ಟಿಲ್ಲ ಅಂತಂದ್ರೆ ಇವತ್ತು ನಾವು ಆಫೀಸ್ ಕಟ್ಟಕ್ಕೆ ನಮ್ಮ ಬೆವರಿ ನಾಣ ಇವತ್ತು ಬಂದದರಿ ಇಲ್ಲಿ. ಇವತ್ತು ಒಂದು ಪೇಪರ್ ತೊಗೋತೀನಿ ಅಂದರೆ ನನ್ನ ಟ್ಯಾಕ್ಸಿನ ಮುಖಾಂತರ ಅವ್ರಿಗೆ ಪೆನ್ ಇಟ್ಕೊಳಕ್ಕಾಗಲಿ, ಬೆಳೆ ಅರಿವಿ ಉಟ್ಕೊಳಕ್ಕಾಗಲಿ ರಾಜಕೀಯದಾರ ಬಂದಾರ ಅಂತಂದ್ರೆ ಇವತ್ತು ನಮ್ಮ ಟ್ಯಾಕ್ಸಿನ ಮುಖಾಂತರ ಅವರು ರಾಜಕೀಯದ ಕುರ್ಚಿ ಮೇಲೆ ಕೂತಿರೋದು. ಆದ್ರೆ ಇಂಥ ಕೂಲಿ ಕಾರ್ಮಿಕರನ್ನ ಇಂಥ ಅಂಗಳದಾಗ ನಿಲ್ಲಿಸಿ ಮಾತಾಡ್ತಾರ ಅಂತಂದ್ರೆ ಇನ್ಯಾವ ಅವ್ರಿಗೆ ಇದು ಐತಿ ಅನ್ನೋದನ್ನ. ಆದರೆ ನಾವು ಮುಂದಿನ ದಿನದಲ್ಲಿ ಇದನ್ನ ಸರಿ ಮಾಡಿದ್ರು ಸರಿ, ಇಲ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಇದನ್ನ ತೋರಿಸ್ತೇವೆ ಅಂತೇಳಿ ಹೇಳ್ತೀವಿ. ಕೂಲಿ ಜನರಿಗೆ ಈಗ ಏನಂತಂದ್ರ ಉದ್ಯೋಗ ಖಾತ್ರಿ ಕೆಲಸ ಇತ್ತು ಇಷ್ಟು ದಿನ. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಯೋಜನೆ ಅಂತೇಳಿ ಒಂದು ಕೆಲಸ ಬಂದಿತ್ತು. ಆದ್ರೆ ಇದು ಕೂಲಿಕಾರರಿಗೆಲ್ಲ ಅಂತಂದ್ರ ಹಳ್ಳಿಯಲ್ಲಿರುವಂತ ಕೂಲಿ ಜನರಿಗೆಲ್ಲ ಒಳ್ಳೇದಾಗಿತ್ತು. ನಮ್ಗೆ ಏನಂತಂದ್ರ ಬಡವರು ವಲಸೆ ಹೋಗ್ಲಾರ್ದಂಗ ತಡೆಯಕ್ಕೆ ಇದೊಂದು ನಮ್ಗೆ ಯೋಜನೆ ಇತ್ತು. 100 ದಿನ ಕೆಲಸ ಸಿಗ್ತೈತಿ ಉದ್ಯೋಗ ಖಾತ್ರಿಯಲ್ಲಿ. ಆಮೇಲೆ ನಾವು ಯಾವಾಗ ಅರ್ಜಿ ಹಾಕ್ತಿವಿ ಅವಾಗ 15 ದಿನದೊಳಗೆ ಕೆಲಸ ಕೊಡ್ತಿದ್ರು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಿರುದ್ಯೋಗ ಭತ್ತ ಹಾಕಕ್ಕೂ ಕಾನೂನು ಇತ್ತು. ಆದ್ರೆ ಇದನ್ನ ಏನ್ ಹೆಸರು ಇವತ್ತು ಏನ್ ಚೇಂಜ್ ಮಾಡ್ಯಾರ ಜಿ ರಾಮ್ಜಿ ಅಂತ ಹೇಳಿ ಇದನ್ನ ಹಿಂದಕ್ಕೆ ತಗೋಬೇಕಂತ ಹೇಳಿ ನಾವು ಕೇಳೋದು. ಯಾಕಂತ ಹೇಳಿದ್ರೆ ಜನರಿಗೆಲ್ಲ ಇಲ್ಲಿ ನಮ್ ಕಡೆ ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು, ಬೇರೆ ಕಡೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ಜನರಿಗೆಲ್ಲ ಇದು ಒಳ್ಳೇದಿತ್ತು. ಇದರಿಂದಾನೇ ಜನ ಬದುಕ್ತಿದ್ರು. ಯಾಕಂದ್ರೆ ಎಲ್ಲರಿಗೂ ಹೊಲ ಇರಲ್ಲ, ಎಲ್ಲರಿಗೂ ಹೊಲ ಇದ್ದಿಗೆ ಹೊಲದಲ್ಲಿ ಬೆಳೆದು ಜೀವನ ಮಾಡಲ್ಲ. ಹೊಲ ಇದ್ರೂ ಸರಿಯಾಗಿ ಮಳೆ ಇಲ್ಲ, ಬೆಳೆಗಳಿಲ್ಲ. ಮಳೆ ಬಂದ್ರೂ ಎಷ್ಟೋ ಬೆಳೆಗಳು ಲಾಸ್ ಆಗ್ಯಾವ. ಆಮೇಲೆ ಹೊಲ ಇದ್ರು ಏನಾದ್ರು 1 ಎಕರೆ 2 ಎಕರೆ ಇದ್ರೂ ಉಪಯೋಗ ಇಲ್ಲ. ಏನಂದ್ರೆ ಇದು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ರೆ ಜನರ ಜೀವನ ಸಾಕ್ತಿತ್ತು. ಕೆಲಸ ಮಾಡೋದಿರ್ಬೇಕು ಇವ್ರಿಗೆಲ್ಲ. ಆದ್ರೆ ಇವ್ರು ಕೆಲಸ ಮಾಡಲ್ಲ ಅಂತಂದ್ರ ನಮ್ಗೆ ಇಂಥವ್ರು ಅಧಿಕಾರಿಗಳು ಬೇಕಾಗಿಲ್ಲ, MLA MP ಗಳು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಮುಂದಿನ ದಿನದಲ್ಲಿ ಇದು ಬಹಳ ಕಷ್ಟ ಆಗುತ್ತಾ. ಇದು ತಗೋಬೇಕು. ಇಲ್ಲದಿದ್ದಂದ್ರೆ ನಾವು ಈ ಹೋರಾಟ ಇಲ್ಲಿಗೆ ಮುಗಿಸಲ್ಲ. ಇದು ಇನ್ನು ನಿರಂತರ ಡೆಲ್ಲಿ ತನ ಹೋದ್ರು ನಾವು ಅಲ್ಲಿ ತನ ಹೋಗಿ ನಾವು ಹೋರಾಟ ಮಾಡುವಂತ ಶಕ್ತಿ ನಮ್ ಜನರ ತಲೆ ಐತೆ. ನಾವ್ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಇಷ್ಟು ಐದರಿಯಾಗಿ ಮಾಡ್ತಕ್ಕಂಥ ಉದ್ದೇಶ ಜನರಿಗೆ ಅರ್ಥ ಆಗಲ್ಲ ಅಂತೇಳಿ ಬಿಜೆಪಿ ಸರ್ಕಾರಕ್ಕೆ ತಿಳಿಲಾರ್ದೆ ಇರಬಾರ್ದು. ಜನ ಮೊದಲಿನ ತರ ಇಲ್ಲ. ಈಗ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವ. ಮಾಧ್ಯಮಗಳು ಕೂಡ ನಿಮ್ ಪರವಾಗಿರ್ಬೋದು ಕೆಲವೊಂದಷ್ಟು ಮಾಧ್ಯಮಗಳು. ಆದ್ರೆ ನಮಗೂ ಕೂಡ ಜನರಿಗೆ ಕೂಡ ಈಗ ಅರ್ಥ ಆಗ್ತಾ ಇದೆ. ಇದನ್ನ ಕಾನೂನನ್ನ ಜಾರಿ ಮಾಡೋ ಮಸೂದೆಯನ್ನು ಪಾಸ್ ಮಾಡುವಾಗ ಅವರು ಯಾರನ್ನು ಕೇಳಿಲ್ಲ. ಅರೆಬರೆಯಾಗಿ ಒಂದು ಪ್ರಗತಿಪರ ಸಂಘಟನೆಗಳ ಮುಖಂಡರನ್ನು ಕೇಳಿಲ್ಲ, ಅಥವಾ ಕೃಷಿ ಕೂಲಿ ಕಾರ್ಮಿಕರ ಮುಖಂಡರನ್ನು ಕೇಳಿಲ್ಲ, ಬುದ್ಧಿಜೀವಿಗಳನ್ನ ಕೇಳಿ ಯಾರನ್ನೂ ಕೇಳಾರ್ದು ಯಾರ ಜೊತೆಗೆ ಚರ್ಚೆ ಮಾಡಾರ್ದು ಈ ಕಾನೂನನ್ನು ನೀವು ಜಾರಿಗೆ ಮಾಡಿದ್ರಿ. ಇದರ ಉದ್ದೇಶ ಏನಂತಂದ್ರೆ ಮೊದಲು ಏನಿತ್ತು ಅಂತಂದ್ರೆ ಗ್ರಾಮ ಸಭೆಯಲ್ಲಿ ಈ ಕಾನೂನನ್ನ ಪಾಸ್ ಮಾಡ್ತಾ ಇತ್ತು. ಏನು ಕೆಲಸವನ್ನ ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತೇಳಿ ಜನರ ಜೊತೆಗೆ ಚರ್ಚೆ ಆಗ್ತಿತ್ತು. ಗ್ರಾಮ ಸಭೆಯಲ್ಲಿ ಇದನ್ನ ಪಾಸ್ ಮಾಡ್ಕೊತಿದ್ರು. ಆದ್ರೆ ಇವತ್ತು ಹಂಗಿಲ್ಲ. ಈ ಕಾನೂನು ಜಿ ರಾಮ್ಜಿ ಕಾನೂನಲ್ಲಿ ಏನೈತೆ ಅಂತಂದ್ರೆ ಅವ್ರು ಯಾವಾಗ ಕೊಡ್ತಾರ, ಎಲ್ಲಿ ಕೊಡ್ತಾರ ಕೆಲಸ ಅವಾಗ ಮಾಡ್ಬೇಕು. ಮತ್ತೆ ಇನ್ನೊಂದ್ ಏನಂತಂದ್ರೆ ಮೊದಲು ಹೆಂಗಿತ್ತು, ಜನ ಯಾವಾಗ ಕೆಲಸ ಕೇಳಿದ್ರೆ ಅವಾಗ ಕೆಲಸ ಕೊಡ್ಬೇಕಂತಿತ್ತು. ಆದ್ರೆ ಈ 2 ತಿಂಗಳ ಕೃಷಿ ಚಟುವಟಿಕೆ ಇರುವಂತ ಸಂದರ್ಭದಲ್ಲಿ ಕೊಡಂಗಿಲ್ಲ ಅಂತ ಹೇಳ್ತಾರೆ. ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ. ಅದಕ್ಕೆ ನಾವು ಬಿಜೆಪಿ ಇಲ್ಲಂದ್ರೂ ಸಹ ನಾವು ಕಾಂಗ್ರೆಸ್ ಸರ್ಕಾರದವ್ರಿಗೂ ಸಹ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಿ ಬಿಜೆಪಿ ಅವರು ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಂತ ನಮ್ಗೆ ಉದ್ದೇಶ ಇತ್ತು. ಬಟ್ ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಬಿಜೆಪಿ ಸರ್ಕಾರ ಇಲ್ಲ. ಕಾಂಗ್ರೆಸ್ನವ್ರು ಕೂಡ ನಾವು ಇವತ್ತು ಅವ್ರು ಕೂಡ ನಾವು MP-ಗಳಿಗೆ ಕೊಟ್ಟು ಆಮೇಲೆ DC-ಗೆ ಪ್ರಧಾನಮಂತ್ರಿಗಳೇ ಮತ್ತು ರಾಷ್ಟ್ರಪತಿಗೆ ಅನ್ನೋ ಪೋಸ್ಟ್ ಮುಖಾಂತರ ನಾವು ಇವತ್ತು ಕೊಡ್ತಾ ಇದ್ದೀವಿ. ಬಟ್ ನಮ್ಗೆ
ಅವ್ರು ಹೋಗಿ ಮಾತಾಡ್ಬೇಕಂತಾನೆ ಹೇಳ್ತಾ ಇದೀವಿ. ಇಲ್ಲಿ ಯಾವ್ದೇ ಪಕ್ಷದ ವಿರುದ್ಧ ಅಲ್ಲ, ಎಲ್ಲ ಯಾವುದೇ MLA-ಗಳು ಹೋಗಿ ಸದನದಲ್ಲಿ ಗಲಾಟೆ ಮಾಡಿ ಈ ಮಸೂದೆಯನ್ನ ಮಂಡನೆ ಆಗ್ಲಿಕ್ಕೆ ಬಿಡಬಾರ್ದು ಅಂತಂದು ಇವತ್ತು ಹೋರಾಟ ಮಾಡ್ತೀವಿ. ಭರವಸೆ ಏನಂದ್ರೆ ಇದು ಪ್ರತಿಯೊಂದು ಕೂಲಿ ಕಾರ್ಮಿಕರು ಅನ್ಯಾಯ ಮಾಡುವಂತ ಸರ್ಕಾರ. ಇಲ್ಲಿ ಅವರೇನಾದ್ರು 1 ಕೋಟಿ ಜನರಿಗೆ ಉದ್ಯೋಗ ಒದಗಿಸಿ ಅಂತ ಹೇಳಿ ಈಗ ಸಾವಿರಾರು ಕೋಟಿ ಜನನ್ನ ಕೂಲಿ ಮಾಡುವಂತ ಜನರ ಬಾಯಲ್ಲಿ ಮಣ್ಣಾಗ್ತಾ ಇದೆ. ಈಗ ಅವ್ರೇನ್ ಹೇಳ್ತಾರೆ, ನಾವು ಕಾರಿನಲ್ಲಿ ಬೇರೆ ಬೇರೆ ನಿಮ್ಗೂ ಗೊತ್ತಿದೆ ಏನೇನು ಸ್ಯಾಪ್ ಅಂತ ತಂದ್ರು, ಬಯೋಮೆಟ್ರಿಕ್ ಅಂತ ತಂದ್ರು, ಪ್ಲಾನ್ ಅಂತ ಬಂದ್ರು. ಈಗ ಇನ್ನೊಂದು ಪ್ಲಾನ್ ಅಲ್ಲಿ ಗ್ರಾಮ ಸಭೆಗಳಿಗೆ ಅಧಿಕಾರ ಇತ್ತು, ಆದ್ರೆ ಈಗ ಅವ್ರು ಮಾಡುವಂತ ಮಸೂದೆಯಲ್ಲಿ ಗ್ರಾಮ ಸಭೆಗೆ ಅಧಿಕಾರ ಇಲ್ಲ, ಸೋಷಿಯಲ್ ಆಡಿಟಿಗೆ ಅಧಿಕಾರ ಇಲ್ಲ. ಅವ್ರದೇ ಕಾನೂನು, ಅವ್ರದೇ ಇದು. ಅವ್ರು ಯಾವಾಗ ಕೆಲಸ ಹೇಳ್ತಾರ, ಆಮೇಲೆ ಅರ್ಜಿ ಹಾಕಿದ 15 ದಿನದೊಳಗೆ ಕೆಲಸ ಕೊಡಬೇಕು, ಇಲ್ಲಾಂದ್ರೆ ಅವ್ರಿಗೆ ಪೆನಲ್ಟಿ ಹಾಕ್ಬೇಕಂತಂದು ನಿರುದ್ಯೋಗ ಭತ್ಯೆ ಕೊಡ್ಬೇಕಾದ್ರೆ ಕಾನೂನು ಆಗಿತ್ತು, ಉದ್ಯೋಗ ಖಾತೆ ಕಾನೂನು. ಈಗ ಅದು ಇಲ್ಲ. ಅದು ಏನಿಲ್ಲ ಅಂತಂದ್ರೆ ನಾವ್ ಯಾವಾಗ ಕೊಟ್ಟು ಅವ್ರು ತಗೋಬೇಕಷ್ಟೇ. 225 ದಿನ ಹೆಚ್ಚು ಅಂದ್ರೆ ಇದು ಅವ್ರ ಒತ್ತಡ ಅಂದ್ರೆ ಎಲ್ಲಿ ಕೂಲಿ ಕಾರ್ಮಿಕರು ಇದ್ದಾರ, ಆಮೇಲೆ ಒಂದು ಧರ್ಮದ ರೀತಿಯಲ್ಲಿ ಹೋಗ್ತಾರ. ಜಿ ರಾಮ್ಜಿ ಅಂತ ಹೆಸರಿಟ್ಟಿದಾರ, ರಾಮನ ಎತ್ತಿದೆ ಕೊಟ್ಟು ಹೋಗ್ತಾರ. ನಮ್ಗೆ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ಯಾಕೆ ತಗೊಂಬರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಮಹಾತ್ಮರು, ಸ್ವತಂತ್ರ ಹೋರಾಟಗಾರ ಇದಾರ, ರಾಷ್ಟ್ರಪತಿ ಅಂತ ಹೆಸರು. ಅವ್ರ ತಮ್ಮಲ್ಲಿ ಯಾರು ಸರ್ಕಾರ ಬೆಂಬಲ ಇದೆ ಅವ್ರದ್ದು, ಆದ್ರೆ ಅವ್ರು ಯಾರಾದ್ರೂ ಅವ್ರ ಶ್ರಮಜೀವಿಗಳು ಅವ್ರ ಹೆಸರು ಇಡ್ಲಿ, ಜಿ ರಾಮ್ಜಿ ಅಂತ ಯಾಕೆ ಹೆಸರು ಇಟ್ರು ಅದನ್ನ ತಿಳಿಸ್ಕೊಳ್ತದೆ. ಒಂದು ಧರ್ಮವನ್ನ ಎತ್ತಿಡೋದೇನಿತ್ತು, ಹಿಂದೂ ಧರ್ಮನೇ ಆಗ್ಬೇಕನ್ನೋದೇನಿತ್ತು, ಹೆಸರುಗಳನ್ನ ಬೇರೆ ಹೆಸರು ಇಟ್ಟು ಇಡ್ಬೋದಾಗಿತ್ತು ಅವರು. ನಾವ್ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಇದು ಇನ್ನ ಚಾಲು ಅಷ್ಟೇ. ನಾವ್ 2-3 ದಿನ ಇದ್ದಾಗ ಟೈಮ್ ಸಾಕಾಗಿಲ್ಲ, ಈಗ ಒಂದ್ ಎಚ್ಚರಿಕೆ ಕೊಡೋಣ ಅಂತ ಹೇಳ್ತಿದ್ವಿ. ಬೇರೆ ಬೇರೆ ವಿಚಾರದಲ್ಲಿ ಈ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನೀವು ಜನರಿಗೆ ಮೋಸ ಮಾಡುವಂತ ಕಾನೂನು ಮಸೂದೆನ ನೀವು ಜಾರಿ ಮಾಡಿದ್ವಿ. ನಾವು ಹೇಳೋದೇನು ಅಂತಂದ್ರೆ, ಮೊದಲು ಏನು MG ರಾಮ್ಜಿ ಇದು MG NREG ಕಾನೂನು ಇತ್ತು ಅದನ್ನೇ ನೀವು ಜಾರಿ ಮಾಡ್ಬೇಕು. ಈ ಏನು VBG ರಾಮ್ಜಿ ಮಸೂದೆನ ವಾಪಸ್ ತಗೋಬೇಕು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನಾಳೆ ಮಧ್ಯಾಹ್ನ ಕರ್ನಾಟಕ ಭವನದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಅದರದ್ದು ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ನಮಗೆ ವಿಷಯ ಕೊಟ್ಟಿದ್ದು ಬೆಳಗ್ಗೆ, ಈಗ ಅಲ್ಲಿಗೆ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಈ ನರೇಗಾ ಕಾರ್ಯಕ್ರಮದ ಬಗ್ಗೆ ಏನು ಬದಲಾವಣೆ ತರ್ತಾ ಇದ್ದಾರೆ BJP ಸರ್ಕಾರದವರು, ಅದು ನಮಗೆ ಸರ್ವತಾ ಸಮ್ಮತ ಇಲ್ಲ. ಮತ್ತು ಅದನ್ನು ನಾವು ಈ ಕಾನೂನನ್ನು ಅಂದರೆ ಮಸೂದೆ ಅಂತ ಹೇಳ್ತೀವಿ. ಕಾನೂನು ಆಗಿಕ್ಕಿಂತ ಮುಂಚೆ ನಮಗೆ ಚರ್ಚೆ ಮಾಡಲಿಕ್ಕೆ ಅಥವಾ ನಮ್ಮ ಒಪ್ಪಿಗೆ ಪಡೀಲಿಕ್ಕೆ ಅದು ಲೋಕಸಭೆಯಲ್ಲಿ ಇಡ್ತಾರಲ್ವ, ಅದನ್ನು ಮಸೂದೆ ಅಂತ ಕರಿತೀವಿ. ಆ ಮಸೂದೆಗೆ ಇಟ್ಟಾಗಲೇ ನಾವು ಹೇಳಿದ್ವಿ, ಈ ರೀತಿ ಅವಸರವಾಗಿ ನೀವು ಮಾಡೋಂಗಿಲ್ಲ, ಇದು ಅವಸರವಾಗಿ ಓಟ್ಗೆ ಹಾಕಬೇಡಿ, ಹಿಂಗೆ ಇದನ್ನು ವಾಪಸ್ ಕಳಿಸಿ ಒಂದು ಕಮಿಟಿಗೆ ಕಳಿಸಿ ನಮ್ಮದು MLA ಲೋಕಸಭಾ MP ಗಳು ಕೂತ್ಕೊಂಡು ಚರ್ಚೆ ಮಾಡೋಣ, ಅದರದ್ದು ಸಾಧಕ ಬಾಧಕ ನೋಡೋಣ, ಅದಾದಮೇಲೆ ನೀವು ಮಾಡ್ಬೋದು. ಅಂಥ ಅರ್ಜೆಂಟ್ ಏನಿದೆ ಅಂತ ನಾವು ಭಾಳ ಗಲಾಟೆ ಮಾಡಿದ್ವಿ. ಆದರೂ ಕೂಡ ಅವ್ರಿಗೆ ತೀರಾ ಅವಸರದಲ್ಲಿ ಮಾಡಿದ್ರು. ನಮಗೆ ಅಂಥದ್ದು ಏನು ಇಷ್ಟು ಅವಸರ ಇದೆ ನಮಗೆ ಗೊತ್ತಿಲ್ಲ. ಇನ್ನೊಂದು ಮತ್ತೆ ನಾವು ಲೋಕಸಭೆ ಸೇರ್ತಾ ಇರುವಂಥದ್ದು ಜನವರಿ 30ನೇ ತಾರೀಕು ಮೇಲೆ ಸೇರ್ತಾ ಇದ್ದೀವಿ. ಅಂದರೆ 30 ದಿವಸನೂ ತಡಿಲಾರ್ದಷ್ಟು ಅವಸರ ಮಾಡ್ಕೊಂಡು ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅದು ನಮಗೆ ಸರಿ ಅನ್ನಿಸ್ತಲ್ಲ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ವಿಷಯಗಳನ್ನೆಲ್ಲ ಅವ್ರ ಮುಂದೆ ಹಂಚ್ಕೊಂಡ್ವಿ. ಅಂದರೆ ಲೋಕಸಭೆಯಲ್ಲಿ ನಮಗೆ ಉಳಿದ ದಾರಿ ಏನು, ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳುವಂಥದ್ದು, ಅದನ್ನು ಖಂಡನೆ ಮಾಡೋದಿದ್ರೆ ಖಂಡನೆ ಮಾಡೋದು ಮಾಡ್ತಾಯಿದ್ವಿ. ರಾತ್ರಿ 1:45ವರೆಗೂ ಆಯಿತು ಚರ್ಚೆ. ಕೊನೆಗೆ ಮಂತ್ರಿಗಳು ಕೂಡ ಅವತ್ತು ಉತ್ತರ ಹೇಳಲಿಕ್ಕೆ ಆಗಲಿಲ್ಲ, ರಾತ್ರಿ ಆಗಿತ್ತು ಅಂತೇಳಿ. ನೆಕ್ಸ್ಟ್ ಡೇ ಮಾರನೇ ದಿವಸ ಬಂದು ಇದಕ್ಕೆ ನಾವು ಹೇಳಿದ ಪ್ರಶ್ನೆಗಳಿಗೆ ಅವ್ರ ಮನಸ್ಸಿಗೆ ತೋರಿಸಿದಾಗೆ ಅವ್ರು ಉತ್ತರ ಹೇಳಿದರು. ಅವರು ಉತ್ತರ ಹೇಳಿ ಆಮೇಲೆ ಓಟ್ಗೆ ಹಾಕಿ ಅವ್ರು ಮೆಜಾರಿಟಿ ಇದ್ದಾರೆ, ಪಾಸ್ ಮಾಡ್ಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಹಿಡ್ಕೊಂಡು ಕಂಪ್ಲೀಟ್ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನೇ ಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಸೊ ಇದು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರೋದು. Viva!
ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.